ನಿನ್ನನ್ನು ನೋಡ್ತಾ ಇದ್ದರೆ ನೀನೊಬ್ಬ ಸಾಮಾನ್ಯ ಹೆಣ್ಣು ಅಂತ ಅನಿಸೋದೇ ಇಲ್ಲ. ನಿನ್ನಲ್ಲಿ ಯಾವುದೋ ದಿವ್ಯವಾದ ಶಕ್ತಿ ಅಡಗಿದೆ ಅಂತ ಅನ್ನಿಸ್ತಾ ಇದೆ. ಅದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೂ ನನ್ನ ಮನಸ್ಸಿನಲ್ಲಿ ಸುಮಾರು ವರ್ಷಗಳಿಂದ ಇರೋ ಆಸೆನ ನಿನ್ನ ಮುಂದೆ ಹೇಳ್ಕೋಬೇಕು ಅನ್ನಿಸ್ತಿದೆ. ನೀನು ಅಪ್ಪಣೆ ಕೊಟ್ಟರೆ ಹೇಳ್ತೀನಮ್ಮ. ಅಯ್ಯೋ, ಎಂತ ಮಾತಾಡ್ತಾ ಇದ್ದೀರಮ್ಮ ನೀವು? ನನ್ನ ಕಡೆಯಿಂದ ನಿಮ್ಗೆ ಅಪ್ಪಣೆ ಬೇಕಾ? ಅನಾಥವಾಗಿದ್ದ ನನಗೆ ಆಶ್ರಯ ಕೊಟ್ಟಿದ್ದು ನೀವು, ಅದೇನು ಅಂತ ಹೇಳಿ. ಮನದ ಮಡುವಿನಲ್ಲಿರುವ ಮಂಡೂಕದ ವಟವಟ, ತೀರದ ಆಸೆಯ ತಟವಟ, ಕರಗಿದರೇನು ಕಮರಿದರೇನು, ಕನಲಿದರೇನು ಕನವರಿಸಿದರೇನು, ಕರುಣಾಳು ಕನಿಕರಿಸಲು. ಅಮೃತ, ಸುಮಾರು ವರ್ಷಗಳಿಂದ ನನಗೆ ಈ ಕಲ್ಲಿನ ನಾಗರಕ್ಕೆ ಹಾಲೆರೆಯೋದಕ್ಕಿಂತ ಜೀವಂತ ನಾಗಕ್ಕೆ ಹಾಲೆರಿಬೇಕು ಅನ್ನೋ ಆಸೆ ಇದೆ. ಆ ಆಸೆ ನನ್ನ ಮನಸ್ಸಿನಲ್ಲಿ ಹೇಗೆ ಮೂಡ್ತು, ಯಾಕೆ ಮೂಡ್ತು ಅನ್ನೋದು ನನಗೆ ಗೊತ್ತಿಲ್ಲ. ಈ ಒಂದು ಆಸೆ ನೆರವೇರಿಸಿದ್ರೆ ನನ್ನ ಜನ್ಮ, ನನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ ನನಗನ್ಸುತ್ತೆ. ಸಾಯಕ್ಕೆ ಮುಂಚೆ ಈ ಆಸೆ ನೆರವೇರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಅಮ್ಮ, ಈ ಪ್ರಪಂಚದಲ್ಲಿ ಮಾತುಗಳು ಸುಳ್ಳಾಗಿದೆ, ಆದರೆ ನಂಬಿಕೆಗಳು ಸುಳ್ಳಾಗಿಲ್ಲ. ನಿಮ್ಮ ಆಸೆ ಈಡೇರುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿನ್ನ ಬಾಯಿ ಹರಕೆಯಿಂದ ಇದು ನೆರವೇರಿಬಿಟ್ರೆ ಪ್ರಪಂಚದಲ್ಲಿ ನನ್ನಂಥ ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ. ಅಮ್ಮ, ಇವತ್ತು ನಾಗರ ಪಂಚಮಿ. ನೀವು ಅಂದ್ಕೊಂಡ ಹಾಗೆ ನೀವಿಡೋ ಹಾಲನ್ನು ಜೀವಂತ ನಾಗ ಬಂದು ಸ್ವೀಕರಿಸಬಹುದು. ಕಣ್ಣು ಮುಚ್ಚಿ ಬೇಡ್ಕೊಳ್ಳಿ ಅಮ್ಮ, ನಿಮ್ಮ ಆಸೆ ಎಲ್ಲ ಈಡೇರುತ್ತೆ. ನನ್ನ ಕುಲ ಬಾಂಧವರೇ, ಸುತ್ತಮುತ್ತ ಇರುವ ನಾಗಗಳೇ, ಇವರು ನನಗೆ ಆಶ್ರಯ, ರಕ್ಷಣೆ ನೀಡಿದ್ದಾರೆ. ಇವರ ಉಪಕಾರನ ನಾನು 10 ಜನ್ಮಕ್ಕೂ ತೀರಿಸೋದಕ್ಕಾಗೋದಿಲ್ಲ. ಅವರ ಒಂದು ಪುಟ್ಟ ಆಸೆ ನಿಮ್ಮೆಲ್ಲರಿಂದ ಈಡೇರಲಿ. ವ್ಯಾಪ್ತಿ ಪ್ರಾಪ್ತಿಯ ನಡುವೆ ಅಡಗಿದೆ ಜೀವನ, ಯೋಗ ಯೋಗ್ಯತೆ ನಡುವೆ ಅಡಗಿದೆ ಪಾವನ. ಬರೆಯದ್ದನ್ನ ಬಯಸಿದರೆ ಭಗವಂತನೂ ಮೆಚ್ಚಲಾರ, ಭವಬಂಧನಗಳನ್ನು ಬಿಚ್ಚಲಾರ. ಚಿತ್ತ ಚಾಂಚಲ್ಯವನ್ನು ಅಟ್ಟಿ ಮನಸ್ಸನ್ನು ಮಾಡಿ ಗಟ್ಟಿ, ಪರಮಾತ್ಮನ ಪಾದವ ಮುಟ್ಟಿ ಬೇಡಿದರೆ ಕರಗದೇ ಇರನ. ಅಮ್ಮ, ನಿಮ್ಮ ಅನ್ನದ ಋಣ, ನಿಮ್ಮ ಆಶ್ರಯದ ಋಣ ನನ್ನ ಮೇಲಿದೆ. ನಿಮ್ಮ ಋಣದಿಂದ ಮುಕ್ತಳಾಗಬೇಕು ಅನ್ನೋ ಸ್ವಾರ್ಥದಿಂದ ನನ್ನ ಕುಲ ಬಾಂಧವರನ್ನು ಕರೆಸಿಲ್ಲ. ನಿಮ್ಮ ಕೊನೆ ಆಸೆ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ. ಅಮೃತ, ನೀನು ಅದು ಯಾವ ಗಳಿಗೆ ನಮ್ಮನೆ ಕಾಲಿಟ್ಯೋ, ನನ್ನ ಸೊಸೆ ಮಡಿಲು ತುಂಬಿತು. ಸುಮಾರು ವರ್ಷಗಳಿಂದ ನನ್ನಲ್ಲಿದ್ದ ಆಸೆ ನಿನ್ನಿಂದ ಈಡೇರಿತು. ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಅಮ್ಮ, ನೀವು ಹಿರಿಯರು, ನೀವು ನನಗೆ ಕೈ ಮುಗಿಬಾರ್ದು. ಅದು ನನಗೆ ಶ್ರೇಯಸ್ಸಲ್ಲ. ದಯವಿಟ್ಟು ಹಾಗೆ ಮಾಡಬೇಡಿ. ಹಾಗೆ ಹೇಳೋದು ನಿನ್ನ ದೊಡ್ಡತನ. ಅಮೃತ, ನಾನೀಗ ನಾಗಮಂತ್ರನ ಪಠಿಸಬೇಕು. ಪಠಿಸಿ ಅಮ್ಮ. ಓಂ ನಾಗರಾಜಾಯ ನಮಃ.
ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ಮಳೆಗೆ ಇಳೆ ಋಣಿ, ದಿನಮಣಿಗೆ ದಿನಕಾಂತಿ ಋಣಿ, ಸಾಗರಕ್ಕೆ ನದಿ ಋಣಿ, ಅಖಿಲಾಂಡೇಶ್ವರನಿಗೆ ಅಖಿಲಾಂಡ ಕೋಟಿ ಋಣಿ. ಋಣಮುಕ್ತಿ ಸುಲಭವಲ್ಲ, ಋಣಮುಕ್ತ ಒಂದೇ ಸಗ್ಗದ ಸೋಪಾನವಲ್ಲ. ನಿನ್ನ ಸಾಲ ತೀರಿಸೋದಿತ್ತು, ಅದಕ್ಕೆ ಕರ್ಕೊಂಡು ಬಂದೆ. ನೀವು ನನ್ನಿಂದ ಸಾಲ ತಗೊಂಡಿದ್ದೀರಾ? ನಿಮ್ಮ ಸಾಲದ ಋಣನೇ ನನ್ನ ಮೇಲಿದೆ ಅಜ್ಜಿ. ಯಾಕೆ ಅಂದರೆ ಹಿಂದೆ ಮುಂದೆ ಗೊತ್ತಿಲ್ಲದಿರೋ ನನ್ನನ್ನು ಈ ಮನೆ ಕರ್ಕೊಂಡು ಬಂದು ಆಶ್ರಯ ಕೊಟ್ಟಿದ್ದೀರಾ. ಋಣ ಮಣವಾಗಿ, ಮಣ ಮರಣವಾಗಿ, ಮರಣ ಜನನವಾಗಿ ಸುತ್ತುತ್ತಿಹುದು ಕಾಲಚಕ್ರ. ಜನನ ಮರಣಗಳ ಆಚೆಗೂ ಕೈ ಹಿಡಿದು ಸಲಹುತ್ತಿರುವನು ಜೀವನ್ಮಿತ್ರ. ಯಾರ್ಯಾರು ಎಲ್ಲೆಲ್ಲಿ ಆಶ್ರಯ ಪಡಿಬೇಕು ಅನ್ನೋ ನಿರ್ಧಾರ ಮಾಡೋದು ನಾನು ಅಲ್ಲ, ನೀನೂ ಅಲ್ಲ, ಆ ಪರಮಾತ್ಮ. ನೋಡು, ನಮ್ಮ ತಂದೆ, ಅವರ ತಂದೆ, ನಮ್ಮ ಇಡೀ ವಂಶ ಇದರ ಪೂಜೆ ಮಾಡ್ತಾ ಬಂದಿದ್ದೀವಿ. ಇದರ ವಾರಸ್ದಾರಳು ಒಂದು ದಿನ ನಮ್ಮ ಮನೆಗೆ ಬರ್ತಾಳೆ. ಇದನ್ನು ಅವಳಿಗೆ ಒಪ್ಪಿಸಿದರೆ ನಮ್ಮ ಜವಾಬ್ದಾರಿ ಮುಗಿಯುತ್ತೆ ಅಂತ ನನ್ನ ತಂದೆಗೆ ಅವರ ತಂದೆ ಹೇಳಿದ್ರಂತೆ. ಅದಕ್ಕೆ ಈ ಮಾತನ್ನು ನಮ್ಮಪ್ಪ ನನಗೆ ಹೇಳಿದರು. ಅದಕ್ಕೆ ನಾನು ತುಂಬ ಜತನದಿಂದ ಜೋಪಾನವಾಗಿ ಈ ಚಕ್ರಾಯುಧನ ಕಾಪಾಡ್ಕೊಂಡು ಬಂದಿದ್ದೀನಿ. ಇದನ್ನು ನೀನು ಸ್ವೀಕರಿಸಿ ನನ್ನನ್ನು ಋಣಮುಕ್ತಳನ್ನಾಗಿ ಮಾಡಬೇಕು ಅಮೃತ. ನೋಡು, ಇದು ಲೋಕ ಕಲ್ಯಾಣಕ್ಕೆ ಮಾತ್ರ ಉಪಯೋಗವಾಗಬೇಕು. ಲೋಕ ಕಲ್ಯಾಣನ ಬಿಟ್ಟು ಸ್ವಾರ್ಥಕ್ಕೆ ಈ ಚಕ್ರಾಯುಧನ ಬಳಸೋ ಹಾಗಿಲ್ಲ. ಹಾಗೇನಾದರೂ ಬಳಸಿದ್ರೆ ಯಾರು ಇದನ್ನು ಉಪಯೋಗಿಸಿರ್ತಾರೋ ಅವರ ಸಂಹಾರನ ಈ ಚಕ್ರಾಯುಧ ಮಾಡುತ್ತೆ. ತಗೋ ತಾಯಿ, ಈ ಆಯುಧನ ತಗೋ ತಾಯಿ, ತಗೋ. ಇದನ್ನು ನಿನ್ನ ವಶಕ್ಕೆ ಪಡ್ಕೊಂಡು ನನ್ನನ್ನು ಋಣಮುಕ್ತಳನ್ನಾಗಿ ಮಾಡು. ತಗೋ. ಅಮ್ಮ, ಈ ದಿವ್ಯ ಅಸ್ತ್ರದ ಅಗತ್ಯ ನನಗೆ ಸದ್ಯಕ್ಕಿಲ್ಲ. ಹಾಗಂತ ಇದನ್ನು ನಿಮ್ಮ ಹತ್ರನೇ ನಿಮ್ಮ ವಶದಲ್ಲೇ ಬಿಡ್ತೀನಿ ಅಂತನೂ ಅಲ್ಲ. ಯಾರ್ಯಾರಿಗೆ ಯಾವ ಯಾವ ವಸ್ತುಗಳು ಯಾವುದರ ಅವಶ್ಯಕತೆ ಬರುತ್ತೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಈ ಚಕ್ರಾಯುಧದ ಅವಶ್ಯಕತೆ ನನಗಿದೆ ಅಂತ ಅನ್ನಿಸ್ದಾಗ ನಾನೇ ನಿಮ್ಮ ಹತ್ರ ಬಂದು ಬೇಡಿ ಇದನ್ನು ನಾನು ವಶಕ್ಕೆ ಪಡ್ಕೋತೀನಿ. ಅಲ್ಲಿವರೆಗೂ ನಿಮ್ಮ ಹತ್ರನೇ ಇರಲಿ. ಸಮಯ ಬಾರದೆ ಸೂರ್ಯ ಮೂಡನು, ಸಮಯ ಬಾರದೆ ಚಂದ್ರ ಮೂಡನು, ಸಮಯ ಬಾರದೆ ಭುವಿಯ ದಾಹವನ್ನು ದಿವಿಯೂ ಇಂಗಿಸನು, ಸಮಯ ಬಾರದೆ ಬೀಜ ಪಲ್ಲವಿಸದು, ಸಮಯ ಬಾರದೆ ಪರಮಾತ್ಮ ಪವಡಿಸನು, ಸಮಯದೊಳಗೆ ಅಡಗಿದೆ ಸರ್ವರ ಸಮಯ, ಸಮಚಿತ್ತವೇ ಸರ್ವೇಶ್ವರನ ಚಿತ್ತ. ಅಮ್ಮ, ನನ್ನೊಂದು ಮನವಿ ಇದೆ. ಏನು ಹೇಳಮೃತ? ನಾನು ನಾಗಿಣಿ ಅನ್ನೋ ವಿಚಾರ ನಿಮ್ಮ ಮಗ ಸೊಸೆಗೆ ಗೊತ್ತಾಗೋದು ಬೇಡ. ಅದೇನಾದರೂ ತಿಳಿದ್ರೆ ಅವರು ಆತಂಕ ಪಡ್ತಾರೆ. ಹಾಗೇ ಆಗಲಿ ಅಮೃತ. ನಾನಿನ್ನು ಹೊರಡ್ತೀನಿ. ಸೂರ್ಯನೊಬ್ಬನೇ, ಚಂದ್ರನೊಬ್ಬನೇ, ವಾಯು ಒಬ್ಬನೇ, ವರುಣನೊಬ್ಬನೇ ಅವನಿಗೆ ಅಧೀನ.
ಅಪ್ಪಣೆ ಕೊಡುವುದಕ್ಕೆ ನಾನು ಯಾರು ಅಮೃತ? ಅವನೊಬ್ಬನೇ ಅಂತಿಮ. ಅವನ ಆಜ್ಞೆ, ಅವನ ಅಪ್ಪಣೆನ ಮೀರೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಲ್ಲು ಕೂಡ ಕರಗೋದು ಪ್ರೀತಿಗೆ ಮಾತ್ರ. ಆ ಪ್ರೀತಿ ನಿಮ್ಮಿಬ್ಬರಲ್ಲೂ ಇದೆ. ಅದು ಗೆದ್ದೇ ಗೆಲ್ಲುತ್ತೆ ಅಮೃತ. ನೀವು ಅದು ಯಾವ ಜನ್ಮದಲ್ಲಿ ನನಗೇನಾಗಿದ್ರೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನನಗೆ ಅಕ್ಕನಾಗಿ ನನ್ನ ಅಮ್ಮನಾಗಿ ನಿಂತಿದ್ದೀರಾ. ಈ ಮನೇಲಿ ಆಶ್ರಯ ಕೊಟ್ಟಿದ್ದೀರಾ. ನೀವಿಬ್ಬರು ನನಗೆ ಪೂಜ್ಯ ಸ್ಥಾನದಲ್ಲಿ ನಿಂತಿದ್ದೀರಾ. ನಾನು ನಿಮಗೆ ಋಣಿಯಾಗಿರಬೇಕು. ಅಮೃತ, ನಾವು ನಿನಗೆ ಋಣಿಯಾಗಿರಬೇಕು. ಅವತ್ತು ನಾಗಪ್ರತಿಷ್ಠಾಪನೆ ಪೂಜೆಯಲ್ಲಿ ನೀನು ನಾಗಚಂಪ ಹೂವನ್ನು ತಂದುಕೊಡದೇ ಇದ್ದಿದ್ರೆ ನಮ್ಮ ಪೂಜೆ ಸಾಂಗವಾಗಿ ನಡೀತಾನೆ ಇರಲಿಲ್ಲ. ಅಮೃತ, ನೀನು ನಾಗಚಂಪ ಹೂ ತಂದಿದ್ರಿಂದ, ಹಾಗೆ ನೀನು ನಮ್ಮ ಮನೆಗೆ ಬಂದಿದ್ದರಿಂದ ನನ್ನ ಹೆಂಡತನ ಸಾರ್ಥಕ ಆಗಿ ನಾನು ತಾಯಿ ಆಗ್ತಾ ಇದ್ದೀನಿ. ನಿನ್ನ ಋಣ ನಮ್ಗೆ ಉಪ್ಪಿನ ಋಣ ಆಗಿದೆ. ಸಂತೋಷವಾಗಿ ಒಬ್ಬಮ್ಮ, ನಿನ್ನ ಗಂಡ ನಿನಗೆ ಸಿಕ್ಕೇ ಸಿಗ್ತಾನೆ. ಅಮೃತ, ಅಲ್ಲ, ನಿನ್ನೆವರೆಗೂ ಅಮೃತನ ನೋಡಿದ್ರೆ ನಿಮ್ಮಮ್ಮ ಸಿಡುಕ್ತಾ ಇದ್ರು. ಆದರೆ ಈಗ ನೋಡಿದ್ರೆ ಅಮೃತನ ದೇವ್ರ ಥರ ಉಪಚಾರ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ನನಗನ್ನಿಸ್ತಾ ಇದೆ. ನೀನು ಹೇಳಿದ ನಿಜ ವೈಷ್ಣು. ನಮ್ಮಮ್ಮ ಮತ್ತು ಅಮೃತನ ಮಧ್ಯೆ ಏನೋ ನಡೆದಿದೆ. ಆದರೆ ಅದೇನು ಅನ್ನೋದು ನಿಗೂಢವಾಗಿದೆ. ಅಮೃತ, ನಿನಗೇನೇ ಸಮಸ್ಯೆ ಬಂದರೂ ಎದೆಗುಂದಕ್ಕೆ ಹೋಗಬೇಡ. ಈ ದೇವಿಯ ಚಕ್ರಾಯುಧ ನಿನಗೆ ಮಾತ್ರ ಸೇರಿರೋದು. ಇದರಿಂದ ನಿನಗಿರೋ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದು. ಇದನ್ನು ನೀನು ಯಾವತ್ತೂ ಯಾವ ಕ್ಷಣದಲ್ಲೂ ಮರಿಬಾರ್ದು. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಮ್ಮ. ನನ್ನ ಆಶೀರ್ವಾದ ನಿನ್ನ ಜೊತೆ ಸದಾ ಇರುತ್ತೆ ಅಮೃತ. ಈ ಚಕ್ರಾಯುಧದ ಸಹಾಯದಿಂದ ನಾನು ಅರ್ಜುನ್ ಅವ್ರನ್ನ, ಅವರ ಪ್ರೀತಿನ ಮತ್ತೆ ವಾಪಸ್ ಪಡ್ಕೋತೀನಿ ಅನ್ನೋ ನಂಬಿಕೆ ನನಗೆ ಬರ್ತಾ ಇದೆ. ನಿಜವಾಗ್ಲೂ ನೀನು ಪಡ್ಕೊಂಡೇ ಪಡ್ಕೋತೀಯ. ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ನಾನು ಇವಳನ್ನ ಅಲ್ಲಿವರೆಗೂ ಬಿಟ್ಟು ಬರ್ತೀನಿ. ಬಮ್ಮ. ಭಂಡ ಧೈರ್ಯಕ್ಕೆ ಏನು ಕೊಟ್ಟರು ಸಾಲು. ಸದಾ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಅನೀತಿಯ ದಾರಿಯಲ್ಲಿ ನಡೀತಾರೋ ನಿನಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ಸದಾ ಸದಾರಿಯಲ್ಲಿ ನಡೀತಾ
ಸದಾಶಿವನನ್ನ ನೆನೆಯೋ ನನಗೆಷ್ಟು ಧೈರ್ಯ ಇರಬೇಕು? ಮಾತಿಗೆ ಮಾತು ಕೊಡೋದನ್ನ ಚೆನ್ನಾಗೇ ಕಲ್ತಿದೀಯ. ಅಲ್ಲ, ಮುಯ್ಯಿಗೆ ಮುಯ್ಯಿ ಅನ್ನೋದೇ ಜಗದ ನಿಯಮ ಅನ್ನೋದನ್ನ ಅರ್ತಿದ್ದೀನಿ. ಯಾಕೆ ಬದುಕೋದಕ್ಕೆ ಆಸೆ ಇಲ್ವಾ? ಅದೇ ಮಾತನ್ನ ನಾನು ನಿನಗೆ ಕೇಳ್ತಾ ಇದ್ದೀನಿ. ಹಾಗೇನಾದ್ರೂ ಆಸೆ ಇದ್ರೆ ನನ್ನ ದಾರಿಯಿಂದ ದೂರ ಇರು. ಎಲ್ಲ ಒದ್ದಟ ಹುಳುವೆ. ಆ ಮಹಾಕಾಲನ ಪರಮ ಭಕ್ತ ಸಕಲ ಸಾಧನೆಗಳನ್ನ ಕರಗತ ಮಾಡಿಕೊಂಡು ಅಷ್ಟ ದಿಕ್ಪಾಲಕರನ್ನ ಅದಿಯಿಂದಲ್ಲಿಟ್ಟುಕೊಂಡು ಅಪ್ರತಿಮನಾಗಿ ಮೆರಿತಾ ಇರೋ ನನ್ನನ್ನ ತುಚ್ಛವಾಗಿ ಮಾತಾಡೋಷ್ಟು ಸೊಕ್ಕೆ ನಿನಗೆ? ಸೊಕ್ಕು ನನಗಲ್ಲ, ನಿನಗೆ. ನಿನ್ನ ಸೊಕ್ಕೆ ನಿನಗೆ ಸಾವಿನ ಸೋಪಾನ ಆಗುತ್ತೆ ಅನ್ನೋದನ್ನ ಮರಿಬೇಡ. ಯಾರು ಯಾರ ಸಾವಿಗೆ ಸೋಪಾನ ಆಗ್ತಾರೆ ಅಂತ ನಾನು ನಿನಗೆ ತೋರಿಸ್ತೀನಿ. ಜೈ ಮಹಾಕಾಲ. ಜೈ ಮಹಾಕಾಲ. ಆವತ್ತು ವಿಷ್ಣು ಮನೆಯಿಂದ ಹೊರ ಹಾಕಿದಾಗ ನಿನ್ನನ್ನ ಜೀವಂತವಾಗಿ ಬಿಟ್ಟು ತಪ್ಪು ಮಾಡಿಬಿಟ್ವಿ. ಅವತ್ತು ಮಾಡಿದ ತಪ್ಪನ್ನ ಇವತ್ತು ನಾನು ಮಾಡೋದಿಲ್ಲ. ಏ ಮೂರ್ಖ, ಇವತ್ತು ನಾಗರ ಪಂಚಮಿ. ನನ್ನ ಶಕ್ತಿ 1000 ಸೂರ್ಯನಷ್ಟು ಅಧಿಕವಾಗಿರುತ್ತೆ ಅಂತ ತಿಳ್ಕೊಳ್ದೆ ನನ್ನ ಸಾವಿನ ಬಗ್ಗೆ ಮಾತಾಡ್ತಾ ಇದೀಯಾ? ಸಾಧ್ಯ ಇದ್ರೆ ಇವತ್ತು ನೀನು ಹತನಾಗುವುದನ್ನ ತಪ್ಪಿಸ್ಕೋ. ಯಕಚಿತ್ ಸರಿಸೃಪ ನೀನು. ನಿನ್ನಿಂದ ನಾನು ಹತನಾಗ್ತೀನ? ನಿನ್ನ ಭ್ರಮೆ ನೋಡಿ ನಗು ಬರ್ತಾ ಇದೆ. ಜೈ ಮಹಾ. ಸಾಯೋ ಸಮಯ ಬಂದ್ರೆ ಆ ಸಾಂಬ ಶಿವನು ಸಹಾಯಕ್ಕೆ ಬರೋದಿಲ್ಲ. ಇನ್ನ ಅಂತಿಮ ಕ್ಷಣಗಳನ್ನ ಎಣಿಸ್ಕೋ. ಯಾರ ಸಾವು ಯಾರ ಕೈಯಲ್ಲೂ ಬರ್ದಿರೋದಿಲ್ಲ. ಯಾರ ಸಾವು ಯಾರ ಕೈಯಲ್ಲಿ ಬರ್ದಿದ್ಯೋ ಬಿಟ್ಟಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಸಾವು ನನ್ನ ಕೈಲಿ ಅಂತ ಆ ವಿಧಾತ ಬರ್ದಿಲ್ಲ. ಆ ವಿಧಾತನ ಬರಹವನ್ನ ತಿದ್ದಿ ನಾನು ಬರಿತಾ ಇದ್ದೀನಿ. ನಿನ್ನ ಮತಿಹೀನ ಭ್ರಮೆಗೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ನಾವು ಹೆತ್ತ ಮಗಳು ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾಳೆ ಅಂತ ಆಕಾಶದಲ್ಲಿ ನಿಮ್ಮ ಅಪ್ಪ ಅಮ್ಮ ನಗ್ತಾ ಇದ್ದಾರೆ ನೋಡು. ಮೂರ್ಖ, ಅಬಲೆಯ ಮೇಲೆ ಅಟ್ಟಹಾಸ ಮಾಡೋದಲ್ಲ ಗಂಡಸಿನ ಲಕ್ಷಣ. ಈಗ ನಾನು ನಿನ್ನ ಮೇಲೆ ಪ್ರಯೋಗಿಸ್ತಿರುವ ಅಸ್ತ್ರ ಅಸ್ತಂಗತ ಅಸ್ತ್ರ ಅಂತ. ಅದು ನಾನು ನಿನ್ನ ಮೇಲೆ ಒಂದು ಸಲ ಪ್ರಯೋಗ ಮಾಡಿದ್ಮೇಲೆ ನಿನ್ನನ್ನ ಕಾಪಾಡೋದಕ್ಕೆ ಸಾಕ್ಷಾತ್ ನಾಗಶೇಖರ್ ನಿರ್ಧಾರಕ್ಕಿಳಿದು ಬಂದ್ರು ಆಗಲ್ಲ. ಬಾಬಾ, ದಯವಿಟ್ಟು ನನ್ನ ಸೊಸೆಗೆ ಏನು ಮಾಡಬೇಡಿ ನೀವು. ಹೇಮಾ, ನೀನೇನಾದ್ರೂ ಹೋದ್ರೆ ಅವಳ ಜೊತೆ ನೀನು ಸುಟ್ಟು ಬೂದಿ ಆಗ್ಬಿಡ್ತೀಯ. ನನ್ನ ಸೊಸೆಗೋಸ್ಕರ ನಾನು ಸತ್ರು ಪರವಾಗಿಲ್ಲ. ಸೊಸೆ ಅಂತೆ ಸೊಸೆ, ಇವಳು ಯಾವ ಸೀಮೆ ಸೊಸೆ? ಬಾ ಹೇಮಾ, ಬನ್ರಿ ಹಿಂದೆ ಬನ್ನಿ.
ನಾಗಿಣಿ, ಇದು ನಿನ್ನ ಶವದ ಪೆಟ್ಟಿಗೆಗೆ ಕೊನೆಯ ಮೊಳೆ. ಜೈ ಮಹಾಕಾಲ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ನಾಗರಾಜ ಹೇಳಿದ ಮಾತು ನಿಜ ಆಯ್ತು. ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಅದು ಕಡಿಮೆನೆ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ನಾನು ಪ್ರತಿ ಸಲ ಅಪಾಯದಲ್ಲಿದ್ದಾಗಲೂ ಒಂದು ದೈವಿ ನಾಗ ಬಂದು ನನ್ನನ್ನು ಕಾಪಾಡುತ್ತೆ. ಆಮೇಲೆ ನೀವು ನನಗೆ ಸಿಗ್ತೀರಾ. ನಿಮಗೂ ಆ ದೈವಿ ನಾಗಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲ, ನಿಮಗೂ ಆ ದೈವಿ ನಾಗಕ್ಕೂ ಸಂಬಂಧ ಇರೋದಕ್ಕೆ ಹೇಗೆ ಸಾಧ್ಯ? ನೀವು ಸಾಮಾನ್ಯ ಮನುಷ್ಯರು, ಅದು ನಾಗ. ಅಮೃತವ್ರೆ, ಅಮೃತವ್ರೆ, ನಾನು ನಿಮಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನನಗಿಷ್ಟೊಂದು ನೋವು ಕೊಟ್ರಿ. ನಿಮ್ಮನ್ನ ನೋಡಿದೆ, ಮಾತಾಡಿಸ್ದೆ, ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅದನ್ನ ನಿಮ್ಮ ಹತ್ರ ಹೇಳೋದಕ್ಕೂ ಆಗ್ತಾ ಇಲ್ಲ. ಸರಿ, ನನಗೊಂದು ಪ್ರಾಮಿಸ್ ಮಾಡಿ, ಇನ್ಯಾವತ್ತೂ ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ. ಅಮೃತವ್ರೆ, ನೀವಿದ್ದಕ್ಕಿದ್ದ ಹಾಗೆ ನನ್ನ ಯಾಕೆ ಬಿಟ್ಟು ಹೋದ್ರಿ? ಯಾಕೆ ಮನೆ ಬಿಟ್ಟು ಹೋದ್ರಿ? ನಾನು ಹೋಗಲಿಲ್ಲ. ನಿಮ್ಮ ತಂದೆ, ನಿಮ್ಮ ಚಿಕ್ಕಪ್ಪ, ನಿಮ್ಮ ಅಜ್ಜಿ ಎಲ್ಲ ಸೇರಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರು. ಯಾಕೆ? ನಾನು ನಾಗಿಣಿಯನ್ನು ಅನುಮಾನದಿಂದ. ಅರ್ಜುನ್ ಅವರೇ, ನಿಂತ್ಕೊಳ್ಳಿ. ಎಲ್ಗೆ ಹೋಗ್ತಾ ಇದ್ದೀರಾ? ನಮ್ಮ ಅಜ್ಜಿ ಅಪ್ಪ ಚಿಕ್ಕಪ್ಪನ ಹುಟ್ಲಿಲ್ಲ ಅಂತ ಅನ್ಸೋಕೆ. ಅರ್ಜುನ್ ಅವರೇ, ನನಗೋಸ್ಕರ ನಿಮ್ಮ ಮನೆ ಹತ್ರ ಶತ್ರುತ್ವನ ಕಟ್ಕೋಬೇಡಿ. ಮತ್ತೆ ನನ್ನ ಜೊತೆ ಹೇಗೆ ಬದುಕ್ತೀರಾ? ನಾನು ನೀವು ಇಬ್ರು ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗೋಣ ಅಂತ. ದೂರ ಅಂದ್ರೆ?
ದೂರ ಅರ್ಜುನ್ ಅವರೇ. ನಾವಲ್ಲಿಗೆ ಹೋದ್ರೆ ನಮ್ಮನ್ನ ದೂರ ಮಾಡೋರು ಯಾರೂ ಇಲ್ಲ.